ಬ್ಯಾಕ್. ರಾಜ್ಯದಾದ್ಯಂತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಆರಂಭ. 3991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ. ರಾಜ್ಯದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಆರಂಭ. 3991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ಬರೆಯುತ್ತಿರುವಂತಹ 4.54 ಲಕ್ಷ ವಿದ್ಯಾರ್ಥಿಗಳು ರಾಜಾಜಿ ನಗರ ಪದವಿ ಪೂರ್ವ ಕಾಲೇಜಿನಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಪೊಲೀಸರಿಂದ ಬಿಗಿ ಭದ್ರತೆ. ಪರೀಕ್ಷಾ ಕೇಂದ್ರಗಳ ಒಳಗೆ ಜಾಮರ್ ಅಳವಡಿಕೆ, ಕಟ್ಟುನಿಟ್ಟಿನ ಪರಿಶೀಲನೆ ನಡೆಸಿದಂತಹ ಅವರು ಪರೀಕ್ಷೆ ಆರಂಭ ಮಾಡಲಾಗಿದೆ. ಎಸ್ ವೀಕ್ಷಕರೇ, ಪರೀಕ್ಷೆಯನ್ನ ಬರೀಲಿಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಬಂದಿರುವಂಥದ್ದು. ರಾಜ್ಯದಾದ್ಯಂತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಈಗ ಆರಂಭವಾಗಿದೆ. 3991 ಕಾನ್ಸ್ಟೇಬಲ್ ಹುದ್ದೆ ಇದೆ. 3991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿದೆ. ಇದಕ್ಕೆ ಬರೀಲಿಕ್ಕೆ ಅಂತ ಹೇಳಿ ಅವರು ಬಂದಿದ್ದಾರೆ. ಲಿಖಿತ ಪರೀಕ್ಷೆ ಬರೀಲಿಕ್ಕೆ 4.54 ಲಕ್ಷ ಅಭ್ಯರ್ಥಿಗಳು ರಾಜಾಜಿನಗರದ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಒಂದು ಎಕ್ಸಾಮ್. ಅದು ಎಲ್ಲ ಕಡೆಗೂ ಕೂಡ ಇರುತ್ತೆ. 4.54 ಲಕ್ಷ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇನ್ನು ಪರೀಕ್ಷೆ ಏನಿದೆ ಅದು ಕೇಂದ್ರಕ್ಕೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಕೇಂದ್ರದ ಒಳಗಡೆ ಜಾಮರ್ ಕೂಡ ಅಳವಡಿಕೆ ಮಾಡಲಾಗಿದೆ. ಕಟ್ಟುನಿಟ್ಟಿನ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನೊಂದು, ಆಲ್ರೆಡಿ ಗೃಹ ಸಚಿವರು ಹೇಳಿದ್ರು ಹಿಜಾಬ್ ಹಾಕೊಂಡು ಬರೋ ಹಾಗಿಲ್ಲ. ತದಾದ ನಂತರ ಧಾರ್ಮಿಕ ಏನಿದೆ ಉಡುಗೆ ತೊಡುಗೆಗಳು ಯಾವುದನ್ನು ಕೂಡ ಹಾಕೊಂಡು ಬರೋ ಹಾಗಿಲ್ಲ ಅನ್ನುವಂಥ ವಿಚಾರ ಹೇಳಿದ್ರು. ಮಾಂಗಲ್ಯ ಸರ, ಹಾಗೆ ಜನಿವಾರ ಮತ್ತೆ ಉಡುದಾರ, ಇವು 3ಕ್ಕೆ ಪರ್ಮಿಷನ್ ಅನ್ನು ಅವರು ಕೊಟ್ಟಿದ್ರು. ಈಗ ನೋಡ್ತಾ ಇರ್ಬೋದು ಪರೀಕ್ಷೆಯ ಒಂದು ಹೊರಗಡೆ, ಕೇಂದ್ರದ ಹೊರಗಡೆ ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡಿ ಕಳಿಸ್ತಿದ್ದಾರೆ ಅಂತ ಹೇಳಿ.